ಬೆಂಗಳೂರಲ್ಲಿ ಮತ್ತೆ ವಿಸ್ತರಣೆ ಆಗುತ್ತಾ ನೈಟ್ ಲೈಫ್ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಟೆಲ್ಗಳ ಸಮಯ ವಿಸ್ತರಣೆಗೆ ಮನವಿ ಮಾಡಿಕೊಳ್ಳಲಾಗಿದೆ. ಕನಿಷ್ಠ ಅಂದ್ರೂ ರಾತ್ರಿ 2 ಗಂಟೆವರೆಗೆ ಅವಕಾಶಕ್ಕೆ ಈಗ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಬಹಳ ತಿಂಗಳುಗಳಿಂದ ಇವರು ಪ್ರಯತ್ನವನ್ನು ಪಡ್ತಾನೆ ಇದ್ದಾರೆ, ಆದರೆ ಆಗ್ತಾ ಇಲ್ಲ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ. ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಮತ್ತೆ ರಾತ್ರಿ 2 ಗಂಟೆವರೆಗೂ ಅವಕಾಶ ಕೊಟ್ಟರೆ ಗಲಾಟೆಗಳು ದಾಂಧಲೆಗಳು ಜಾಸ್ತಿ ಆಗ್ತವೆ ಅಂತ ಪಬ್ಬು, ಬಾರು, ರೆಸ್ಟೋರೆಂಟು, ಹೋಟೆಲ್ಲು. ಡಿ.ಕೆ. ಶಿವಕುಮಾರ್ಗೆ ಪತ್ರದ ಮೂಲಕ ಬೃಹತ್ ಬೆಂಗಳೂರು ಹೋಟೆಲ್ ಸಂಘ ಒತ್ತಾಯವನ್ನು ಮಾಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾತ್ರಿ 2 ಗಂಟೆವರೆಗೂ ಅವಕಾಶವನ್ನು ನೀಡಿದೆ, ಆದರೆ ಪೊಲೀಸರು ಮಾತ್ರ ಅವಕಾಶ ನೀಡುತ್ತಾ ಇಲ್ಲ. ರಾತ್ರಿ 1 ಗಂಟೆವರೆಗೆ ಮಾತ್ರ ಅನುಮತಿ ಅಂತಿದ್ದಾರೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ತುಂಬ ಹೊಡೆತ ಬಿದ್ದಿದೆ. ಹೀಗಾಗಿ ರಾತ್ರಿ 2 ಗಂಟೆವರೆಗೂ ಅವಕಾಶ ನೀಡುವಂತೆ ಪತ್ರದ ಮುಖೇನವಾಗಿ ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘ ಏನಿದೆ ಮನವಿಯನ್ನು ಮಾಡಿಕೊಂಡಿದೆ. ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಹೋಟ್ಲು, ಪಬ್ಬು ಎಲ್ಲದೂ ಇನ್ಕ್ಲೂಡಿಂಗ್ ಇದು. ಅಂದರೆ ಸದ್ಯಕ್ಕೆ 1 ಗಂಟೆವರೆಗೂ ಅವಕಾಶ ಇದೆ. 2 ಗಂಟೆವರೆಗೂ ಪರ್ಮಿಷನ್ ಇದ್ದರೂ ಕೂಡ ಪೊಲೀಸರು ಬಿಡ್ತಾ ಇಲ್ಲ. ಸ್ಥಳೀಯ ವ್ಯಾಪ್ತಿಯಲ್ಲಿ ಹೊಯ್ಸಳ ತೆಗೆದುಕೊಂಡು ಬಂದು ಬಾಗಿಲು ಮುಚ್ಚಿಸ್ತಾ ಇದ್ದಾರೆ. ನಮಗೆ ಹೋಟೆಲ್ ಉದ್ಯಮಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ ಅನ್ನುವಂಥ ಆರೋಪ ಅವ್ರದ್ದು. ಪೊಲೀಸರದೇನೋ ದಾಂಧಲೆಗಳು. ಪಬ್ಬು 2 ಗಂಟೆವರೆಗೂ ಓಪನ್ ಮಾಡಿಬಿಟ್ರೆ ತೂರಾಡ್ಕೊಂಡು ಕುಡ್ಕೊಂಡು ಎಲ್ಲೋ ಬಿದ್ದುಕೊಂಡು ಹೋಗ್ತಾರೆ, ಅನಾಹುತಗಳಾಗ್ತವೆ. ಯಾರು ಹೊಣೆ ಹಾಗಾದರೆ? ಮಧ್ಯರಾತ್ರಿ ಏನೋ ಒಂದು ಅನಾಹುತ ಆಯ್ತಪ್ಪ. ಹಾಗಾಗಿನೇ ಕಾನೂನು ಸುವ್ಯವಸ್ಥೆಗೂ ಕೂಡ ಇದು ಧಕ್ಕೆ ಆಗುತ್ತೆ ಅನ್ನೋದು ಪೊಲೀಸರ ವಾದ. ಈಗ ಈ ಹೋಟೆಲ್ ಸಂಘದವ್ರದ್ದು ಏನು ಅಂತ ಹೇಳಿದ್ರೆ, ಈಗ ಮಧ್ಯರಾತ್ರಿ ಪ್ರಯಾಣ ಮಾಡುವಂಥವ್ರು, ಉದಾಹರಣೆಗೆ ನಾನು ರಾತ್ರಿ ಪ್ರಯಾಣವನ್ನು ಮಾಡ್ತಾ ಇದ್ದೇನೆ, 1 ಗಂಟೆಗೆ ಅಥವಾ 2 ಗಂಟೆಗೆ 3 ಗಂಟೆಗೆ ಹೋಗ್ತಾ ಇದ್ದೀನಿ. ಆವಾಗ ಹೊಟ್ಟೆ ಹಸಿವಾಯಿತು, ಎಲ್ಲಿ ಊಟ ಮಾಡೋಣ? ಆ ಟೈಮಲ್ಲಿ ಹೋಟ್ಲ್ ಇರುತ್ತಾ? 2 ಗಂಟೆ 1 ಗಂಟೆ ಮೇಲೆ ಓಪನ್ ಇರುತ್ತಾ? ಇಲ್ಲ. ಹಾಗಾಗಿ 2 ಗಂಟೆವರೆಗೂ ಕೊಟ್ಟರೆ ಸೊ ಅದು ಬ್ಯಾಲೆನ್ಸ್ ಆಗುತ್ತೆ ಅಂಥೇಳಿ. ಈಗ ಉದಾಹರಣೆಗೆ ಏರ್ಪೋರ್ಟ್ ಸುತ್ತಮುತ್ತ ಆಗಿರ್ಬೋದು, ಬಸ್ ಸ್ಟಾಪ್ಗಳ ಸುತ್ತಮುತ್ತ ಆಗಿರ್ಬೋದು, ಮತ್ತು ಆಸ್ಪತ್ರೆಗಳ ಸುತ್ತಮುತ್ತ ಈ ರೀತಿ ಅವಕಾಶವನ್ನು ಕೊಡಬೇಕು, ಅನುಕೂಲ ಆಗುತ್ತೆ ಅಂತ. ಈಗ ಉದಾಹರಣೆಗೆ ಪೇಷಂಟ್ ಕರೆದ್ರು ಬಂದಿರ್ತಾರೆ, ಅವರು ಅಷ್ಟೊತ್ತಲ್ಲಿ ಹುಡ್ಕೊಂಡು ಹೋಗಬೇಕಾ? ಎಲ್ಲಿ ಹುಡ್ಕೊಂಡು ಹೋಗಬೇಕು? ಹಾಗಾಗಿನೇ ಹೋಟೆಲ್ಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಭಾಳ ತಿಂಗಳುಗಳಿಂದ ಒತ್ತಾಯವನ್ನು ಮಾಡ್ತಾನೆ ಇದ್ದಾರೆ 2 ಗಂಟೆವರೆಗೂ ಅವಕಾಶ ಮಾಡಿಕೊಡಿ ಅಂತ. ಬಟ್ ಪೊಲೀಸರು ಇಲ್ಲಿ ಬಿಡ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಅಂದರೆ ಇಲ್ಲಿ ಅವ್ರಿಗಾಗ್ತಿರುವಂಥ ಅನಾನುಕೂಲಗಳೇನು? ಅಂದರೆ ಭದ್ರತೆ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನುವಂಥ ಕಾರಣ ಪೊಲೀಸರು ಹೇಳ್ತಾ ಇದ್ದಾರಾ, ಅಥವಾ ಇವರು ತಮ್ಮ ಒಂದು ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂಥ ಕಾರಣಗಳನ್ನ ಕೊಡ್ತಾ ಇದ್ದಾರೆ, ಹೇಗಂತ? ಇದು ಪೊಲೀಸ್ ಇಲಾಖೆ, ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಹಾಗೂ ಹೋಟೆಲ್ ಉದ್ಯಮ ನಡುವೆ ಮೊದಲಿಂದನೂ ಕೂಡ ಇದು ಜಟಾಪಟಿ ಇತ್ತು ಅಂತದ್ದು. ಮುಖ್ಯವಾಗಿ ಕಳೆದ 2-3 ವರ್ಷಗಳಿಂದಲೂ ಕೂಡ ಬೆಂಗಳೂರಲ್ಲಿ ರಾತ್ರಿ ಸಂಚಾರ ವ್ಯವಹಾರಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಟ್ರಾವೆಲ್ ಮಾಡುವಂತವ್ರು, ಹಾಗೇನೆ ಬೇರೆ ಬೇರೆ ಕಡೆ ಪ್ರಯಾಣ ಬೆಳೆಸುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಧ್ಯರಾತ್ರಿ ವಾಹನಗಳ ದಟ್ಟಣೆ ಕೂಡ ಇರುತ್ತೆ. ಹಾಗಾಗಿ ನಮ್ಗೆ ಗ್ರಾಹಕರು ಬರ್ತಾರೆ, ಪ್ರಯಾಣಿಕರು ಬರ್ತಾರೆ, ಬೇರೆ ಬೇರೆ ಜನರು ರಾತ್ರಿ ಊಟಕ್ಕೆ ಬೇರೆ ಬೇರೆ ಇದಕ್ಕೆ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹೋಟೆಲ್ ಅಸೋಸಿಯೇಷನ್ ಕೂಡ, ಬೆಂಗಳೂರು ನಗರ ಹೋಟೆಲ್ ಅಸೋಸಿಯೇಷನ್ ಕೂಡ ಹಲವು ಬಾರಿ ನಮಗೆ ಮನವಿಯನ್ನ ಅಂದ್ರೆ ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ನಮ್ಗೆ ಮಧ್ಯರಾತ್ರಿ 2 ಗಂಟೆವರೆಗೆ ಅವಕಾಶವನ್ನು ನೀಡಬೇಕು, ಅಂದ್ರೆ ಈಗ 12 ಗಂಟೆವರೆಗೆ ಇದೆ, ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅನ್ನುವಂತಹ ಬಹುದೊಡ್ಡ ಬೇಡಿಕೆಯನ್ನ ಇಟ್ಕೊಂಡಿದೆ. ಎಸ್ಪೆಷಲಿ ಟೀ ಕಾಫಿ ಕುಡಿಯುವಂತವ್ರು, ಬ್ರೇಕ್ಫಾಸ್ಟ್ ಮಾಡುವಂತವ್ರು, ಅಂತವರ ಸಂಖ್ಯೆನೇ ಸಾಕಷ್ಟು ಇರುವಂತ ನಮ್ಗೆ ಉದ್ಯಮಿ ಉತ್ತೇಜನ ಆಗತ್ತೆ, ಮತ್ತಷ್ಟು ಉದ್ಯಮ ಬೆಳೆಯುತ್ತೆ ಅನ್ನೋ ದೃಷ್ಟಿ ಇರುವಂತದ್ದು. ಈಗ DCMಗೆ ಅದನ್ನ ಮನವಿಯನ್ನು ಪತ್ರವನ್ನು ಕೊಟ್ಟಿದೆ. ಆದ್ರೆ ತಾವು ಹೇಳಿದಾಗೇನೆ ಭದ್ರತಾ ವಿಚಾರ ಇಲ್ಲಿ ಪ್ರಮುಖ ಆಗತ್ತೆ. ನೈಟ್ ಲೈಫ್ ಅಂತಂದ್ರೆ ಅದಕ್ಕೆ ಅಂತ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಕೈಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಬೇರೆ ಬೇರೆ ಘಟನೆಗಳು, ಅಹಿತಕರ ಘಟನೆಗಳು ಅಥವಾ ಮದ್ಯ ಸೇವನೆ ಮಾಡ್ಕೊಂಡು ಬಂದು ಗಲಾಟೆ ಮಾಡುವಂತವ್ರು, ಹೋಟೆಲ್ಗಳಲ್ಲಿ ದಾಂಧಲೆ ನಡೆಸುವಂತರ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಹಾಗಾಗಿ ಲಿಮಿಟ್ಸ್ 12 ಗಂಟೆವರೆಗೆ ಮಾತ್ರ ಅವಕಾಶವನ್ನು ನೀಡಿರುವಂತದ್ದು, ಅದು ಸರ್ಕಾರದ ಮಟ್ಟದಲ್ಲೇ ನಿರ್ಧಾರ ಆಗಿರುವಂತದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಅದನ್ನ ಮಧ್ಯಪ್ರವೇಶ ಮಾಡಿ ಅನುಮತಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಹೀಗಾಗಿ ಈಗ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೇಕು ಅನ್ನುವಂಥದ್ದು ಹೋಟೆಲ್ ಉದ್ಯಮಗಳ ಆಗ್ರಹ ಆಗಿದೆ. ಆದ್ರೆ ಅದು ಯಾವ ರೀತಿ ಪುರಸ್ಕಾರ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ. ಒಂದು ಹಂತದಲ್ಲಿ ಭದ್ರತೆ ವಿಚಾರ ಜೊತೆಗೆ ನಿರ್ವಹಣೆಯನ್ನು ಕೂಡ ಹೋಟೆಲ್ ಉದ್ಯಮ ಯಾವ ರೀತಿ ಮಾಡ್ಕೊಳ್ಳುತ್ತೆ ಅನ್ನೋದು. ಯಾಕೆಂದ್ರೆ ರಾತ್ರಿ ಸಮಯದಲ್ಲಿ ಊಟ ಉಪಹಾರ ಎಷ್ಟರ ಮಟ್ಟಿಗೆ ಚೊಕ್ಕದಾಗಿರುತ್ತೆ, ಆಹಾರ ಎಷ್ಟರ ಮಟ್ಟಿಗೆ ಗುಣಮಟ್ಟದಿಂದ ಕೂಡಿರುತ್ತೆ ಅನ್ನೋ ಕೂಡ ಪ್ರಶ್ನೆ ಆಗತ್ತೆ. ಹಾಗಾಗಿ 2-3 ಆಂಗಲ್ಗಳಲ್ಲಿ ಇದು ಒಂದ್ ರೀತಿಯಲ್ಲಿ ವಿವಾದಕ್ಕೆ ಹೆಜ್ಜೆ ಇಡುವಂತದ್ದು. ಹಾಗೇನೆ
ಹೆಜ್ಜೆ ಇಡುವಂಥದ್ದು. ಹಾಗಾಗಿ ಇದನ್ನ ಸರ್ಕಾರ ಒಂದು ರೀತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ನೀಡಬೇಕಾಗುತ್ತೆ. ಈಗ DCMA ಹೋಟೆಲ್, ಬೆಂಗಳೂರು ನಗರ ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಮಾಡಿದೆ. ಅದನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪುರಸ್ಕಾರ ಮಾಡ್ತಾರ ಇಲ್ವೋ ಅದನ್ನ ಕಾದ್ ನೋಡ್ಬೇಕಾಗತ್ತೆ. ಕಾರಣ ಅವರು ಬೆಂಗಳೂರು ನಗರ ಸಚಿವರು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಅವರು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತಾರ ಹೇಗೆ ಅನ್ನೋಂಥದ್ದು ನೋಡ್ಬೇಕಾಗತ್ತೆ. ಇಲ್ಲಿ 2 ಇಲಾಖೆ ಕಾರ್ಯನಿರ್ವಹಣೆ ಇರೋದ್ರ ಹಿನ್ನೆಲೆಯಲ್ಲಿ ಏಕಪಕ್ಷೀಯ ನಿರ್ಧಾರ ಯಾರು ಕೂಡ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಪ್ರಭು, ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ ಮಾಹಿತಿಗಾಗಿ.